ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಈಗ ಕರೆಕ್ಟಾಗಿ ಸಂಜೆ 6 ಗಂಟೆ ಆಗ್ತಾ ಬಂತು. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಇಬ್ಬರು ಕೂಡ ತರಲೆ ಕೆಲಸ ಮಾಡ್ತಾ ಇದ್ದಾರೆ. ಓದ್ಕೊಳ್ರಿ ಅಂತ ಹೇಳಿದ್ರೆ ಈ ರೀತಿ ತರಲೆ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ನೀವು ಓದ್ಕೊಂಡ್ ಬಿಟ್ಟು ಏನ್ ಮಾಡ್ತಿದ್ಯಾ? ನಾ ಓದ್ಕೊ ಅಂತ ಹೇಳಿದ್ರೆ ತಾನೆ. ಏನ್ ಬರ್ತಿಲ್ಲ. ಇಲ್ಲಿ ಭ್ರಮರಂಗೆ ಹೋಮ್ವರ್ಕ್ ಕೊಟ್ಟಿದ್ರು. ಆಗ್ಲೇ ಒಂದು ಪೇಜ್ ಮುಗಿಸಿದಾಳೆ ನೋಡಿ. ಒಂದು ಪೇಜ್ ಮುಗಿಸಿದಾಳೆ. ABCDEF ಮತ್ತೆ 5, 6 ಆಮೇಲೆ I ಕೊಟ್ಟಿದ್ದಾರೆ. ಮತ್ತೆ 1, 2, 3 ಇನ್ನೂ ಮುಗಿಸಿಲ್ಲ. ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಈ ತರ ಕಲ್ತಿದ್ದಾಳೆ ಇವಾಗ ಟ್ಯೂಷನ್ಗೆ ಹೋಗಿ. ಯಾಕಪ್ಪ ಬೈಯೋದು? ಹಿಂಗ ಬರ್ದಾನ. ಯಾಕೆ ತಪ್ಪಾ? ಸರಿ ಆಯ್ತು, ಅವಳಿಗೆ ಹೋಮ್ವರ್ಕ್ ಮಾಡಿಸು. ನಾನು ಹೋಗಿ ಟೀ ಮಾಡ್ತೀನಿ ಆಯ್ತಾ? ನಾಳೆ ಬಿಡ್ತಾರಂತ ನೀರು. ನಾಳೆ ಬಿಡ್ತಾರಂತ ನೀರು. ಅನ್ಪೂರ್ಣಕ್ಕ ಅಂತು ನಾಳೆ ಬಿಡ್ತಾರಂತ. ಅಲ್ಲಿ ನೀರು ಬಿಟ್ಟಿಲ್ಲ ಆ ಕಡೆ. ಆ ಕಡೆ ಇನ್ನೂ ನೀರು ಬಿಟ್ಟಿಲ್ಲ. ಮಂಗಳವಾರ ಬಿಟ್ಟಿದ್ರಲ್ಲ ಅದಕ್ಕೆ. ಮತ್ತ ಅದೇ ಖಾಲಿ ಆದ್ಮೇಲೆ ತೊಳೆದ್ರತ್ತ. ಒಳಗೆ ಬರ್ತಾರ ಅವ್ರು. ಇಲ್ಲಿ ನಾನು ಮಕ್ಳಿಗೋಸ್ಕರ ಇವತ್ತು ಒಂದು ಸ್ವಲ್ಪ ಏನಾದರೂ ಮಾಡಿಕ್ಕಣ ಅನ್ಕೊಂಡೆ. ಯಾಕಂದರೆ ಮನೇಲಿ ಇರ್ತಾರೆ ಮತ್ತು ಊಟ ಟೈಮ್ಗೆಲ್ಲ ಬರೀ ಸ್ನ್ಯಾಕ್ಸ್ ಐಟಮ್ಸ್ನ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಇದನ್ನು ಮಾಡಿಕ್ಕಣ ಅಂದ್ಕೊಂಡಿದ್ದೀನಿ. ಏನಂದರೆ ಇದು ಅಂಗಡೀಲಿ ಸಿಗುತ್ತಲ್ವ ಈ ಥರದ್ದು, ಮಸಾಲೆ ಅಂಗಡಿಲಿ ಅಲ್ಲೆಲ್ಲ ಸಿಗುತ್ತೆ ಈ ಥರ ಚಿಪ್ಸು. ಇವಾಗ ನಾವು ಖಾರ ತಿನ್ಬೇಕಾರೆಲ್ಲ ಸಿಗುತ್ತಲ್ಲ ಅಂಥದ್ದು. ಇದನ್ನು ತೊಗೊಂಡಿದ್ದೀನಿ. ಇದು ಕಾರ್ನ್ ಏನೋ ಅಂತಾರಪ್ಪ, ನಂಗೆ ಅಷ್ಟು ಗೊತ್ತಿಲ್ಲ. ಅದನ್ನು ತಂದಿದ್ದೀನಿ. ಮತ್ತು ಶೇಂಗಾ, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಎಣ್ಣೆ, ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ. ಇದಿಷ್ಟಿದ್ರೆ ಸಾಕು. ಮತ್ತು ನಿಮ್ಮ ಟೇಸ್ಟು ನಿಮ್ಗೆ ಚೆನ್ನಾಗಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕಡ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಎಲ್ಲ ಯೂಸ್ ಮಾಡ್ಬೋದು. ಆದರೆ ನಾನು ಇದಿಷ್ಟನ್ನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಮಕ್ಕಳು ತಿನ್ನಲ್ಲ. ಹಾಗಾಗಿ ಇದಿಷ್ಟನ್ನ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ನಾನು ಇಲ್ಲಿ ಒಂದು ಕಡಾಯಿ ತಗೊಂಡು ಎಣ್ಣೆ ಕಾಯಿಗೆ ಇಕ್ತೀನಿ. ಎಣ್ಣೆ ಕಾದ್ಮೇಲೆ ನಾನು ಹೇಗೆ ಮಾಡೋದಂತ ಹೇಳಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ತುಂಬಾ ಈಸಿ, ಏನಿಲ್ಲ, ಬರೀ ಎಲ್ಲದನ್ನು ಕೂಡ ನಾವು ಎಣ್ಣೆಲಿ ಕರ್ಕೊಂಡ್ರೆ ಆಯ್ತು. ಇವಾಗ ಮಕ್ಕಳು ತುಂಬಾ ಕೇಳ್ತಿರ್ತಾರೆ ಜಾಸ್ತಿ. ಇವಾಗ ಹೊರಗಡೆ ಹೋಗಿ ಏನಾದ್ರು ತಂದು ಕೊಡ್ಬೇಕು ಸ್ನ್ಯಾಕ್ಸ್ ಐಟಮು, ಬರೀ ಅಂಥದ್ನೇ ಕೇಳ್ತಿರ್ತಾರಲ್ಲ. ಅದ್ರಲ್ಲಿ ಬೇರೆ ಇವಾಗ ರಜಾ ಇರ್ತತಿ, ಮನೇಲೇ ಇರ್ತಾರೆ ಮಕ್ಕಳು. ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ಮಂಡಕ್ಕಿನೂ ಮಾಡ್ಬೇಕು. ಈಗ ಅಮ್ಮ ಮಂಡಕ್ಕಿ ತರ್ತೀನಿ ಅಂತ ಹೋಗಿದ್ದಾರೆ. ಇವಾಗ ಮಂಡಕ್ಕಿ ತಂದ್ಮೇಲೆ ಮತ್ತೆ ಮಂಡಕ್ಕಿನೂ ಮಾಡಿಕ್ಬೇಕು. ಇದನ್ನ ಮಾಡಿಕ್ಕಿದ್ರೆ ಊಟ ಟೈಮಲ್ಲಿ ಏನಾದ್ರು ಕೇಳ್ತಿರ್ತಾರೆ ಮೊಸರು ಇರ್ಬೇಕು ನನ್ನ ಮಕ್ಳಿಗೆ, ಮತ್ತೆ ಇಲ್ಲ ಅಂದ್ರೆ ಈ ತರ ಏನಾದ್ರು ಕರ್ದಿರೋಂಥ ಐಟಮ್ ಇದ್ರೆ ಊಟ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇದನ್ನ ಇವತ್ತು ಮಾಡ್ತಾ ಇರೋದು. ಇನ್ಮೇಲಿಂದ ಏನಂದ್ರೆ ನಾನು ಮಕ್ಕಳು ಮನೆಗಿದ್ದಾಗ ಏನಾದ್ರು ಸ್ನ್ಯಾಕ್ಸ್ ಐಟಮ್ ಕೇಳ್ತಾರಲ್ವಾ, ಹಂಗಾಗಿ ನಾನು ಇನ್ಮೇಲೆ ಎಲ್ಲ ಒಂದೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ನ್ಯಾಕ್ಸ್ ಐಟಮ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಮತ್ತೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ಮಕ್ಕಳಿದ್ದಾಗ ನಿಮ್ಗೆ ಗೊತ್ತು ಎಷ್ಟು ತಲೆ ಹರಟೆ ಮಾಡ್ತಿರ್ತಾರೆ. ಅದು ಬೇಕು ಇದು ಬೇಕಂತ ಕೇಳ್ತಾನೆ ಇರ್ತಾರೆ. ಸ್ಕೂಲಿಗೆ ಹೋದ್ರೆ ನಮ್ಗೆ ಅಷ್ಟೊಂದು ಏನು ಅನ್ಸಲ್ಲ. ಮನೇಲಿದ್ದಾಗಲೇ ನಮ್ಗೆ ತುಂಬಾ ಕಾಡೋದು. ಹಂಗಾಗಿ ನಾನು ಈಗ ಬರೋ ವಿಡಿಯೋಸ್ ಎಲ್ಲ ನಾನು ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಮಾಡೋದು ತೋರಿಸ್ತೀನಿ. ಹಾಗೆ ಇನ್ಮೇಲೆ ಎಲ್ಲಾ ವಿಡಿಯೋದಲ್ಲೂ ಕೂಡ ನಮ್ಮ ಮನೆಯವ್ರು ಬರ್ತಾರೆ. ನಮ್ಮ ಮನೆಯವ್ರು ಕೂಡ ಫೋನ್ ಹೋಗ್ತಿತ್ತು ಈಗ ಭ್ರಮರ. ನಮ್ಮ ಮನೆಯವ್ರು ಕೂಡ ಬರ್ತಾರೆ ಮತ್ತು ನಮ್ಮ ಮನೆಯವ್ರು ಕೂಡ ಮಾತಾಡ್ತಾರೆ. ತುಂಬಾ ದಿವಸ ಆಯ್ತು ನಮ್ಮ ಮನೆಯವರು ವಿಡಿಯೋದಲ್ಲಿ ಏನೂ ಕಾಣಿಸ್ಕೊಂತಿರ್ಲಿಲ್ಲ. ಬಂದ್ರು ಮಾತಾಡ್ತಾ ಇರ್ಲಿಲ್ಲ, ಸುಮ್ಮನೆ ಇರ್ತಾ ಇದ್ರು. ನಿನ್ನೆಯಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಫೋನ್ ಅಂದ್ರೆ ಒಂದ್ ಸ್ವಲ್ಪ ಭಯ ಪಡ್ತಾರೆ. ಇವಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಮಾಡ್ತಿದ್ದು. ಇನ್ಮೇಲೆ ಅವ್ರು ಡೈಲಿ ವಿಡಿಯೋಸ್ ಆದ್ರೆ ಡೈಲಿ ವಿಡಿಯೋದಲ್ಲೂ ಕೂಡ ಅವ್ರು ಕಾಣಿಸ್ಕೋತಾರೆ, ಮಾತಾಡ್ತಾರೆ. ಸ್ವಲ್ಪ ಅವ್ರು ಮಾತಾಡೋದ್ರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ ಇನ್ನೂ ಕೂಡ ಅವ್ರಿಗೆ ಏನಂತಾರೆ ಮೊಬೈಲ್ ನೋಡಿ ವಿಡಿಯೋ ಮಾಡ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಅವರಿಗೆ ಏನೋ ಒಂಥರ ಮುಜುಗರ.
ಹಂಗಾಗಿ ಅಷ್ಟೇ. ಈಗ ಬನ್ನಿ ಇವಾಗ ನಾನು ಹೆಂಗ್ ಮಾಡೋದಂತ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ. ಇದನ್ನ ಒಂದು ಫೈನಲಿ ರೆಡಿ ಆಗಿದೆ. ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟೆ ಕ್ರಿಸ್ಪಿ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಇವಾಗ ಮಾಡಿ ಇಟ್ಟಿದ್ದೀನಿ. ಇಷ್ಟು ಮಾಡಿದ್ದೀನಿ, ನೋಡ್ಬೇಕು ಒಂದು ವಾರದೊಳಗಂತೂ ಖಾಲಿ ಆಗುತ್ತಿದ್ದು. ಯಾಕಂದ್ರೆ ನಮ್ಮ ಮನೇಲಿ ಜಾಸ್ತಿ ಮಕ್ಕಳು ಸ್ನ್ಯಾಕ್ಸ್ ಐಟಮೇ ಕೇಳ್ತಾರೆ, ಹಂಗಾಗಿ ಬೇಗ ಖಾಲಿ ಆಗುತ್ತೆ. ಇವಾಗ ರೆಡಿ ಇದೆ ನೋಡ್ರಿ. ಭ್ರಮರ, ಏನಿದು? ಏನ್ ಹಾಕೊಂಡಿದ್ದಿ ನೀನು? ಇದೇನು? ಬಾಯಿಲೆ ಅದಲ್ಲ ಇದೇನು? ಬ್ರಹ್ಮಗಂಟು. ಇದು ಬ್ರಹ್ಮನ ಗಂಟು ಅಲ್ಲ? ಅದು ನಿನ್ನ ಗಂಟು ಅಲ್ಲ? ಹೌದೌದೌದು. ತೆಗಿಬಾರ್ದಮ್ಮ, ಹಾಕಬೇಕು. ತೆಗಿಬಾರ್ದಂಗೆಲ್ಲ. ಹೌದು, ಕಿಚನ್ ಐಟಮ್ ತಗೊಂಬಂದೆಲ್ಲ, ಏನ್ ಮಾಡ್ದೆ? ಅಡ್ಗೆ ಮಾಡಿದ್ರಾ ಅದ್ರಾಗ? ಮಾಡಿದ್ಯಾ ಅಡ್ಗೆ? ಅಡ್ಗೆ ಸಾಮಾನು ಭಾಳ ಆಯ್ತಾ? ಅಜ್ಜಿಗೆ ಮಾಡ್ಕೊಡಕ್ಕಿಲ್ಲ ಅಡ್ಗೆನ? ನೋಡಲ್ಲ, ನಿಮ್ ಕಾಟಕ್ಕೇನೆ ಮಾಡ್ಕೊಂಡ್ ತಿನ್ರಪ್ಪ ನೀವೇ ಫಸ್ಟ್ ಅಂತ ಹೇಳ್ತೈತ್ ನೋಡಲ್ಲ ಅಜ್ಜಿ ಅಲ್ಲ? ಅಲ್ಲ, ಹೊರಗಡೆ ಹೋತ ಅಜ್ಜಿ. ಮತ್ ನೀವು ಅಷ್ಟೊಂದು ಟಾರ್ಚರ್ ಮಾಡಿದ್ರೆ ಹೆಂಗ್ ಮಾಡಕ್ಕ? ಅಯ್ಯೋ 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 ಅಯ್ಯೋ, ಭಾಳ ಚೆನ್ನಾಗಿ ಹೊಡಿತಿ. ಬ್ರಹ್ಮ, ನೀನ್ ಹೆಂಗ್ ಹೊಡಿತೀಯಮ್ಮ? ಹೆಂಗ್ ಹೊಡಿತಿ? ಉಸಿರೇ ಬರಲ್ಲ. ಓನೋ, ಅವನು ದೊಡ್ಡವನಾಗ್ಬಿಟ್ಟಿದ್ದಾನೆ. ಹೌದು, ಬೆಳಗ್ಗೆ ಮೀಸೆ ಬಿಡ್ಸ್ಕೊಂಡಿದ್ದಲ್ಲ, ಯಾಕೆ ಬಿಡ್ಸ್ಕೊಂಡಿದ್ದೆ ಮೀಸೆ? ನೋಡಿ ಎಂತ ತರ್ಲಿ ಇದಾನಲ್ಲ ನಿಮ್ಮಣ್ಣ. ಅಲ್ಲ, ನೋಡಿ ಹೆಂಗ್ ಮಾಡ್ತಾನ ಅವನು. ಮ್ಯಾಮಿ ಕಳ್ಸ್ಬಿಡೋಣ? ಕಳ್ಸನೇನೋ ನೋಡಿ ಇವಾಗ ಹೆಂಗ್ ಹೋದಲ್ಲ. ಅಲ್ಲಿ ಟವಲ್ ನೋಡಲ್ಲ ಹೆಂಗ್ ಹಾಕಿದ್ದೀರಾ? ಟವಲ್ ಅಲ್ಲಿ ಟವಲ್ ನೋಡಲ್ಲ ಎಲ್ಲಿ ಬಿದ್ದತಿ? ತೆಗ್ದಿಕ್ರಿ ಅದನ್ನ ಟವಲ್. ಹೌದಾ? ಸರಿ, ಅದು ನೋಡಲ್ಲ, ಅದು ಟವಲ್ ನೋಡಲ್ಲ ಎಲ್ಲಿ ಹಾಕಿದ್ದೀರ? ಸಾಕು ಸಾಕು ಸಾಕು. ಅಯ್ಯೋ, ಏನಿದೆ ನಿಮ್ದು ಇಷ್ಟು ಗಲಾಟೆ? ಅಮ್ಮ ದೋಸೆ ಮಾಡ್ಕೊಡ್ತಾರಂತೆ. ಅಮ್ಮ ದೋಸೆ ಮಾಡ್ಕೊಡ್ತಾರಂತ ನಿನಗೆ. ಕೇಳಿ ಏನ್ ಬೇಕು ಅಜ್ಜಿಗೆ? ಏನ್ ಬೇಕಮ್ಮ? ಅಮ್ಮ ದೋಸೆ ಮಾಡ್ಕೊಡ್ತಾರಂತೆ. ಇಡ್ಲಿ ಪಡ್ಡು ಎಲ್ಲ ಮಾಡ್ಕೊಡ್ತಾರ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಹಬ್ಬದ್ದು ರೆಸ್ಟ್ ಇರುತ್ತೆ, ಅಂಗಡಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಲೇಟ್ ಆಯ್ತು ಮನೆಗೆ ಬರೋದು. ಬಂದ್ಮೇಲೆ ನೋಡಿ ನನ್ನ ಮಕ್ಕಳೆಲ್ಲ ಆಟ ಆಡ್ತಾರೆ ಅಂತ ಕುಂತ್ಬಿಟ್ಟಿದ್ದಾರೆ. ಬೇಸಿಗೆ ಅಲ್ವಾ, ಹಂಗಾಗಿ ಎಲ್ಲ ಶಾರ್ಟ್ಸು ಈ ತರ ಹಾಕೋ ಬಟ್ಟೆ ಹಾಕ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ನೇಲ್ ಪಾಲಿಶ್ ಪೇಂಟ್ ಮಾಡಕತ್ತಾನ ಅವನು. ಎಲ್ಲಿ ಮಾಡಕತ್ತಿದ್ ಪೇಂಟ್ ನ? ಎಲ್ರಿಗೂ ನೇಲ್ಸಿಗೆ ಹಚ್ಕೊಂಡ್ರೆ ಅವ್ನು ಏನ್ ಮಾಡ್ತಿದ್ದಾನೆ, ಬುಕ್ಸಿಗೆ ಅದಕ್ಕೆ ಇದಕ್ಕೆ ಹಚ್ತಿದ್ದಾನೆ. ಇವಾಗ ತಾನೇ ಬಂದಿದ್ದಾರೆ ಅವ್ರು ಕೆಲಸ ಮುಗಿಸ್ಕೊಂಡು. ಫುಲ್ ಸಾಕಾಗ್ಬಿಡುತ್ತೆ ಅವ್ರಿಗೆ. ಬಾಯ್. ಇವಾಗ ನಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇವಾಗ ಬರ್ತಾ ಹೂವು ತಗೊಂಬಂದ್ರು. ನಾಳೆ ಪೂಜೆಗೆ ಬೇಕಲ್ಲ, ನಾಳೆ ಸೋಮವಾರ ಇದೆ, ಪೂಜೆಗೆ ಬೇಕಂತ ಹೇಳ್ಬಿಟ್ಟು ಹೂವು ತಗೊಂಬಂದಿದ್ದಾರೆ. ಇದನ್ನ ಇವಾಗ ತೆಗ್ದಿಕ್ಬೇಕು. ಮತ್ತೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತಂದಿದ್ದಾರೆ ನೋಡಿ. ಮಂಡಕ್ಕಿನ ಇದು ಮಾಡ್ಬಾರ್ದು, ಮಂಡಕ್ಕಿನ ಇಲ್ಲಿ ಇಕ್ಕಿದೀನಿ. ಏನಕ್ಕಂದ್ರೆ ಈಗ ಕವರೆಲ್ಲ ಹಾಕಿಟ್ರೆ ಕ್ರಿಸ್ಪಿ ಚೆನ್ನಾಗಿರುತ್ತೆ, ಹಂಗಾಗಿ ಮಂಡಕ್ಕಿ ಮಾಡಿ ಕವರೆಲ್ಲ ಹಾಕಿಟ್ಟಿದ್ದೀನಿ. ಸೊ ಇಷ್ಟು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಬಾಯ್.